ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಸ್ನೇಹಿತರೆ, mastmaga.com ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನೆಲ್ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ. ನೋಡಿ, ಈ ತರ ಈ ನಿಕ್ಕಿ ಕ್ಲಾರಾ, ಎನ್ ಜಾಕ್ಸ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ, ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ. ಇವರೆಲ್ಲ ಫ್ರಾಡ್ಸ್ಟರ್ಸ್, ಫೇಕ್. ಇವ್ರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ, ಗೊತ್ತು ಗುರಿ ಇಲ್ಲ. ಸ್ನೇಹಿತರೆ, ನನ್ನ ಫೋಟೋ ಅಥವಾ mastmaga.com ನ ಹೆಸರು ಅಫಿಷಿಯಲ್ ಚಾನೆಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ, ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗಬೇಡಿ. ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ, ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಇನ್ನೇನು 24 ಗಂಟೆಗಳಲ್ಲಿ ಯುದ್ಧ ಶುರುವಾಗುತ್ತೆ ಅನ್ನೋ ಆತಂಕದ ಹೊತ್ತಲ್ಲೇ ಕೊನೆಗೂ ಇರಾನ್ ಯುದ್ಧ ಶುರು ಮಾಡೇ ಬಿಡ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಇರಾನ್ ರೆವಲ್ಯೂಷನರಿ ಗಾರ್ಡ್ನ ಕಮಾಂಡೋಗಳು ಇದೀಗ ಇಸ್ರೇಲ್ನ ಕಂಟೇನರ್ ಹಡಗಿನ ಮೇಲೆ ದಾಳಿ ಮಾಡಿದ್ದಾರೆ. UAE ಮತ್ತು ಇರಾನ್ ನಡುವಿನ ಹೊರ್ಮುಜ್ ಜಲಸಂಧಿ ಬಳಿ ದಾಳಿ ನಡೆಸಿ ಹಡಗನ್ನ ವಶಕ್ಕೆ ತಗೊಂಡಿದ್ದಾರೆ. ಹೀಗಂತ ಶಿಪ್ಪಿಂಗ್ ಸೆಕ್ಯೂರಿಟಿ ಏಜೆನ್ಸಿಗಳು ಕನ್ಫರ್ಮ್ ಮಾಡಿವೆ. ಈ ಹಡಗನ್ನ ಪೋರ್ಚುಗಲ್ ಮೂಲದ MSC ಆರಿಸ್ ಅಂತ ಗುರುತಿಸಲಾಗಿದೆ. ಇದು ಭಾರತದ ಕಡೆಗೆ ಸಾಗ್ತಾ ಇತ್ತು. ಈ ದಾಳಿ ಕುರಿತು ಮಿಡಲ್ ಈಸ್ಟ್ನ ರಕ್ಷಣಾ ಅಧಿಕಾರಿ ವಿಡಿಯೋವೊಂದನ್ನು ಶೇರ್ ಮಾಡಿದ್ದಾರೆ. ಇದರಲ್ಲಿ ರೆವಲ್ಯೂಷನರಿ ಗಾರ್ಡ್ನ ಕಮಾಂಡೋಗಳು ಹೆಲಿಕಾಪ್ಟರ್ ಬಳಸಿ ಹಡಗಿನ ಮೇಲೆ ಲ್ಯಾಂಡ್ ಆಗ್ತಿರುವುದು ಕ್ಯಾಪ್ಚರ್ ಆಗಿದೆ. ಈ ಸಂದರ್ಭದಲ್ಲಿ ಹಡಗಿನ ಸಿಬ್ಬಂದಿ ಹೊರಗೆ ಬರಬೇಡಿ ಅಂತ ಹಡಗಿನಲ್ಲಿ ಇರೋರಿಗೆ ಹೇಳ್ತಿರೋದು ಕೂಡ ಕೇಳಿಸಿದೆ. ಈ ಹಡಗಲ್ಲಿ 17 ಜನ ಭಾರತೀಯರಿದ್ರು ಅಂತ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದಹಾಗೆ ಈ ಕಮಾಂಡೋಗಳು ಬಳಸಿರೋ ಹೆಲಿಕಾಪ್ಟರ್ ರಷ್ಯನ್ ಮೇಡ್ ಸೋವಿಯತ್ ಕಾಲದ MiL-Mi-17 ಹೆಲಿಕಾಪ್ಟರ್ನಂತೆ ಕಾಣಿಸ್ತಾ ಇತ್ತು. ಈ ಹೆಲಿಕಾಪ್ಟರ್ಗಳನ್ನ ರೆವಲ್ಯೂಷನರಿ ಗಾರ್ಡ್ಗಳು, ಅಂದರೆ ಇರಾನ್ನ ಸೇನಾಪಡೆ ಹೆಸರಿದು, ಇರಾನ್ ರೆವಲ್ಯೂಷನರಿ ಗಾರ್ಡ್ ಅಂತ, ಅವರು ಮತ್ತು ಯೆಮೆನ್ನ ಹೌತಿಗಳು ಈ ಹಿಂದೆ ಕೆಂಪು ಸಮುದ್ರದ ದಾಳಿಗಳಲ್ಲೂ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಇಸ್ರೇಲ್ ರೆಸ್ಪಾಂಡ್ ಮಾಡಿದೆ. ಪರಿಸ್ಥಿತಿಯನ್ನ ಎಸ್ಕಲೇಟ್ ಮಾಡ್ತಾ ಇರೋದಕ್ಕೆ ಇರಾನ್ ತಕ್ಕ ಪರಿಣಾಮವನ್ನು ಫೇಸ್ ಮಾಡಬೇಕಾಗತ್ತೆ ಅಂತ ವಾರ್ನ್ ಮಾಡಿದೆ. ಇನ್ನೊಂದು ಕಡೆ ಭಾರಿ ಟೆನ್ಷನ್ನಲ್ಲಿರುವ ಅಮೆರಿಕ ಇದೀಗ ಇಸ್ರೇಲ್ಗೆ ಹೆಚ್ಚಿನ ಶಸ್ತ್ರಾಸ್ತ್ರ ನೆರವನ್ನು ಕೊಡೋಕೆ ಮುಂದಾಗಿದೆ. ಇಸ್ರೇಲ್ ಹಾಗೂ ಅಲ್ಲಿರುವ ಅಮೆರಿಕನ್ ಪಡೆಗಳ ರಕ್ಷಣೆಗಾಗಿ 2 ಡೆಸ್ಟ್ರಾಯರ್ ಯುದ್ಧ ನೌಕೆಗಳನ್ನು ಪೂರ್ವ ಮೆಡಿಟರೇನಿಯನ್ ಸಮುದ್ರಕ್ಕೆ ಕಳಿಸಿಕೊಟ್ಟಿದೆ. ಈ ಪೈಕಿ ಒಂದು ಇತ್ತೀಚೆಗೆ ಕೆಂಪು ಸಮುದ್ರದಲ್ಲಿ ಹೌತಿಗಳ ಡ್ರೋನ್ ಮತ್ತು ಆಂಟಿಶಿಪ್ ಮಿಸೈಲ್ಗಳಿಂದ ರಕ್ಷಣೆಗಾಗಿ ನಿಯೋಜಿಸಲಾಗಿದ್ದ USS ಕಾರ್ನಿ ನೌಕೆ ಇದೆ ಅಂತ ಅಮೆರಿಕ ಮಾಹಿತಿ ನೀಡಿದೆ. ಮತ್ತೊಂದು ಕಡೆ ಮಿಡಲ್ ಈಸ್ಟ್ನಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಿದ್ದ ಹಾಗೆ ಏರ್ ಇಂಡಿಯಾದ ವಿಮಾನಗಳು ಇರಾನ್ನ ವಾಯು ಪ್ರದೇಶದಲ್ಲಿ ಹಾರಾಟ ನಡೆಸೋದನ್ನ ಅವಾಯ್ಡ್ ಮಾಡ್ತಾ ಇವೆ. ಇದೀಗ ಭಾರತದಿಂದ ಲಂಡನ್ಗೆ ಹಾರಾಟ ನಡೆಸಿದ್ದ ಏರ್ ಇಂಡಿಯಾ ಫ್ಲೈಟ್ ಒಂದು ಇರಾನ್ ಮೂಲಕ ಸಾಗದೆ ಲಾಂಗ್ ರೂಟ್ ತಗೊಂಡು ಲಂಡನ್ ತಲುಪಿದೆ. ಈ ರೀತಿ ಮಾಡೋದ್ರಿಂದ ಯುರೋಪ್ ಕಡೆಗೆ ಸಾಗೋ ಎಲ್ಲ ಏರ್ ಇಂಡಿಯಾ ವಿಮಾನಗಳೀಗ ಹೆಚ್ಚುವರಿ 45 ನಿಮಿಷಗಳನ್ನು ತಗೊಳ್ತವೆ. ಆದರೆ ಮಿಡಲ್ ಈಸ್ಟ್ ಕಡೆಗೆ ಸಾಗೋ ಏರ್ ಇಂಡಿಯಾ ಫ್ಲೈಟ್ಸ್ಗೆ ಏನೂ ಸಮಸ್ಯೆ ಇಲ್ಲದೆ ಅವು ಇರಾನ್ನ ದಕ್ಷಿಣ ಭಾಗದಲ್ಲಿ ಹಾರಾಟ ನಡೆಸಿವೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ INDIA ಇದೆಯಲ್ಲ, ಈ ಮೈತ್ರಿಕೂಟ ಇದೆಯಲ್ಲ, ಇದು ಕ್ಲಿಯರ್ ಮೆಜಾರಿಟಿಯನ್ನ ಪಡೆಯಲ್ಲ ಅಂತ ಖುದ್ದು CM ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಯುದ್ಧಕ್ಕೆ ಮೊದಲೇ ನಮಗೆ ಮೆಜಾರಿಟಿ ಬರೋದಿಲ್ಲ ಅನ್ನೋ ಅರ್ಥದಲ್ಲಿ CM ಹೇಳಿದ್ದಾರೆ. ಸೇಮ್ ಟೈಮ್ NDA ಕೂಡ ನಿಶ್ಚಿತವಾದ ಮೆಜಾರಿಟಿಯನ್ನ ಪಡೆಯೋದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಕಾಂಗ್ರೆಸ್ನವು ಜಾಸ್ತಿ ಸೀಟ್ ಗೆಲ್ತೀವಿ, ಆದರೆ INDIA ಬಹುಮತಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮಗೆ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ, ಒಡಿಶಾದ BJD, CPIMನವರು ಇವರೆಲ್ಲ ನಮಗೆ ಸಪೋರ್ಟ್ ಮಾಡಿ ಇವ್ರ ಮೇಲೆ ಡಿಪೆಂಡ್ ಆಗಿ ನಾವು ಸರ್ಕಾರ ಮಾಡಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷಗಳ ನಂತರ DKಶಿಗೆ CM ಸ್ಥಾನ ಬಿಟ್ಟುಕೊಡೋ ವಿಚಾರವಾಗಿ ಕೇಳಲಾದ ಪ್ರಶ್ನೆಗೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದ ಹೈಕಮಾಂಡ್ ಒಪ್ಪಿಗೆ ಸೂಚಿಸಿದ್ರೆ ನಾನೇ ಮುಂದುವರಿತೀನಿ, ಇಲ್ಲ ಅಂದ್ರೆ ಹೈಕಮಾಂಡ್ ನಿರ್ಧಾರಕ್ಕೆ ಕಮಿಟ್ ಆಗಿರ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಮ್ಮುಖದಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಭಾರತ ಮಾತೆಗೆ ಜೈಕಾರ ಕೂಗಿದ ವಿಚಾರ ಈಗ ಚರ್ಚೆಯಾಗ್ತಾ ಇದೆ.
ಇದು ಯಾಕೆ ಚರ್ಚೆ ಆಗಬೇಕು ಅಂತ ಗೊತ್ತಿಲ್ಲ, ಬಟ್ ಚರ್ಚೆ ಆಗ್ತಾ ಇದೆ. ನೋಡಿ ವಿಚಾರ ಏನು ಅಂತ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಪ್ರಚಾರ ಸಭೆ ವೇಳೆ ಲಕ್ಷ್ಮಣ್ ಸವದಿ ಭಾರತ ಮಾತೆಗೆ ಜೈಕಾರ ಹಾಕೋ ವೇಳೆ ಖರ್ಗೆ ತಪ್ಪು ತಿಳ್ಕೋಬಾರ್ದು ಅಂತ ಹೇಳಿರೋ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಬಿಜೆಪಿ, ಖರ್ಗೆ ಅವರ ಎದುರಲ್ಲಿ ಭಾರತ ಮಾತೆಗೆ ಜೈಕಾರ ಹಾಕೋದು ಅಪರಾಧನ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಇದು ಕಾಂಗ್ರೆಸ್ನಲ್ಲಿನ ಭಿನ್ನ ಸಂಸ್ಕೃತಿಯನ್ನು ತೋರಿಸುತ್ತೆ. ಭಾರತ ಮಾತೆಗೆ ಜೈಕಾರ ಹಾಕಿದ್ರೆ ಕಾಂಗ್ರೆಸ್ ಪಕ್ಷದ ವ್ಯವಸ್ಥೆಯಲ್ಲಿ ಅದು ಅಪರಾಧನ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಮೇಶ್ವರಂ ಕೆಫೆ ಸ್ಫೋಟದ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋ ಮುಜಾವಿರ್ ಹುಸೇನ್ ಶಾಜೀಬ್ ಮತ್ತು ಅಬ್ದುಲ್ ಮತಿನ್ ತಾಹಾನನ್ನ ನ್ಯಾಯಾಧೀಶರು 10 ದಿನಗಳ ಎನ್ಐಎ ಕಸ್ಟಡಿಗೆ ಕೊಟ್ಟಿದ್ದಾರೆ. ಈ ಇಬ್ಬರು ಉಗ್ರರನ್ನ ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಕರ್ಕೊಂಡ್ಬಂದಿರೋ ಎನ್ಐಎ ಅಧಿಕಾರಿಗಳು ಮಡಿವಾಳದ ಇಂಟ್ರಾಗೇಷನ್ ಸೆಲ್ನಲ್ಲಿ ವಿಚಾರಣೆ ನಡೆಸಿದ್ರು. ಬಳಿಕ ಕೋರಮಂಗಲದ ರಾಷ್ಟ್ರೀಯ ಕ್ರೀಡಾ ಗ್ರಾಮ ಸಮುಚ್ಚಯದಲ್ಲಿರೋ ನ್ಯಾಯಾಧೀಶರ ನಿವಾಸದಲ್ಲಿ ಅವರ ಸಮ್ಮುಖದಲ್ಲಿ ಹಾಜರುಪಡಿಸಿದ್ರು. ಈ ವೇಳೆ ನ್ಯಾಯಾಧೀಶರು ಉಗ್ರಗಾಮಿಗಳನ್ನ 10 ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ನೀಡಿ ಆದೇಶಿಸಿದ್ದಾರೆ. ಇಲ್ಲಿ ಆಘಾತಕಾರಿ ವಿಚಾರ ಅಂದ್ರೆ, ಪ್ರಮುಖ ಆರೋಪಿ ಅಬ್ದುಲ್ ಮತೀನ್ ತಾಹಾ ಇದಾನಲ್ಲ, ಈತನ ತಂದೆ ಮನ್ಸೂರ್ 22 ವರ್ಷ ಭಾರತೀಯ ಸೇನೆಯಲ್ಲಿ ಯೋಧನಾಗಿ ಕೆಲಸ ಮಾಡಿ ಬಂದಿದ್ರು ಅಂತ ಕೂಡ ಗೊತ್ತಾಗಿದೆ. ಎಂಥ ತಂದೆಗೆ ಎಂಥ ಮಗ ಅಂತ ಈಗ ಮಾತಾಡೋ ರೀತಿಯಾಗಿದೆ. ಡಿಕೆ ಸಹೋದರರ ದೌರ್ಜನ್ಯವನ್ನ ಕೊನೆಗಾಣಿಸೋಕೆ ಪಿಎಂ ಮೋದಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿದ್ದಾರೆ. ಹೀಗಂತ ಮಾಜಿ ಪ್ರಧಾನಿ HD ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಸನದಲ್ಲಿ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರ ಮಾಡ್ತಾ ಮಾತನಾಡಿದ ಅವರು, ಮಂಜುನಾಥ್ ನನ್ನ ಅಳಿಯ ಅಂತಲ್ಲ, ಜಯದೇವ ಸಂಸ್ಥೆಯನ್ನ ದೇಶದ ಉನ್ನತ ಸಂಸ್ಥೆಯನ್ನಾಗಿ ಬೆಳೆಸಿದ ಕೀರ್ತಿ ಅವರದು. ಹಾಗಾಗಿ PM ಮೋದಿ DK ಬ್ರದರ್ಸ್ ದೌರ್ಜನ್ಯ ತಡೆಯೋಕೆ ಅಂತ ಮಂಜುನಾಥರನ್ನ ಬಿಜೆಪಿಯಿಂದ ಕಣಕ್ಕಿಳಿಸಿದ್ದಾರೆ, ಮೋದಿ ಕಣಕ್ಕಿಳಿಸಿರೋದು ಅಂತ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಚ್ಚರಿಯ ಬೆಳವಣಿಗೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಲ್ಲಿ AIADMK ಪಾರ್ಟಿಯೊಂದಿಗೆ AIMIM ಮೈತ್ರಿ ಮಾಡಿಕೊಳ್ಳುತ್ತೆ ಅಂತ, ಅಥವಾ ಈ ಅಣ್ಣಾ DMKಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ OIC ಪಾರ್ಟಿ AIMIM ಇವರು ಹೇಳಿದ್ದಾರೆ. ಬಿಜೆಪಿಯೊಂದಿಗೆ ತಮಿಳುನಾಡಲ್ಲಿ AIADMK ಮೈತ್ರಿ ಮಾಡಿಕೊಳ್ಳೋಕೆ ನಿರಾಕರಿಸಿದೆ. ಇವ್ರದ್ದು ಬ್ರೇಕಪ್ ಆಗಿದೆಯಲ್ಲ ಬಿಜೆಪಿ ಮತ್ತು ಅಣ್ಣಾ DMKದು. ಅಲ್ಲದೆ ಮತ್ತೆ ಯಾವತ್ತೂ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ಳಲ್ಲ ಅಂತ ಕಮಿಟ್ ಆಗಿದೆ. ಜೊತೆಗೆ CAA NRC ಅಂತ ಕಾಯ್ದೆಗಳನ್ನ ವಿರೋಧಿಸ್ತೀವಿ ಅಂತ ಭರವಸೆ ಕೊಟ್ಟಿದೆ. ಹೀಗಾಗಿ ನಾವು ಅವರೊಂದಿಗೆ ಮೈತ್ರಿ ಮಾಡಿಕೊಳ್ತಾ ಇದ್ದೀವಿ. ಮುಂದಿನ ತಮಿಳುನಾಡು ವಿಧಾನಸಭಾ ಚುನಾವಣೆಗೂ ಮೈತ್ರಿ ಮುಂದುವರಿಯುತ್ತೆ ಅಂತ OIC ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಒಮರ್ ಅಬ್ದುಲ್ಲಾ ಒಂದು ಇಂಟ್ರೆಸ್ಟಿಂಗ್ ಚಾಲೆಂಜ್ ಹಾಕಿದ್ದಾರೆ ಬಿಜೆಪಿಗೆ. ಲೋಕಸಭಾ ಚುನಾವಣೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ತಮ್ಮ ಠೇವಣಿಯನ್ನ ಕಳೆದುಕೊಳ್ಳದೆ ಹೋದ್ರೆ ನಾನು ರಾಜಕೀಯ ನಿವೃತ್ತಿ ಘೋಷಿಸ್ತೀನಿ ಅಂತ ಚಾಲೆಂಜ್ ಅಂತ ಹೇಳಿದ್ದಾರೆ. ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಉಪಾಧ್ಯಕ್ಷ, ಜಮ್ಮು ಕಾಶ್ಮೀರದ ಮಾಜಿ CM ಫಾರೂಕ್ ಅಬ್ದುಲ್ಲಾರ ಪುತ್ರ ಒಮರ್ ಅಬ್ದುಲ್ಲಾ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಇದೀಗ ಬೋರ್ನ್ ವೀಟಾ ಸೇರಿ ಎಲ್ಲ ರೀತಿಯ ಚಾಕ್ಲೇಟ್ ಡ್ರಿಂಕ್ಗಳನ್ನ ಹೆಲ್ತ್ ಡ್ರಿಂಕ್ ಅಥವಾ ಆರೋಗ್ಯಕರ ಪಾನೀಯ ಅನ್ನೋ ಕ್ಯಾಟಗರಿಯಿಂದ ಹೊರಗೆ ಹಾಕಿದ್ದಾರೆ. ಅವುಗಳನ್ನು ಬೇರೆ ಯಾವುದಾದ್ರೂ ಸೂಕ್ತ ಕ್ಯಾಟಗರಿಯಲ್ಲಿ ಲಿಸ್ಟ್ ಮಾಡಿ ಅಂತ ಇ-ಕಾಮರ್ಸ್ ಕಂಪನಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇವುಗಳನ್ನು ಆರೋಗ್ಯಕರ ಪಾನೀಯ ಅಂತ 2006ರ FSS ಕಾಯ್ದೆ ಅಡಿಯ ನಿಯಮಗಳು ಮತ್ತು ನಿಬಂಧನೆಗಳ ಅಡಿಯಲ್ಲಿ ಅದನ್ನು ಪ್ರಮಾಣೀಕರಿಸಲಾಗಿಲ್ಲ ಅಂತ FSSAI ಕ್ಲಾರಿಫೈ ಮಾಡಿತ್ತು. ಹಾಗಾಗಿ ಎಲ್ಲ ಪಾನೀಯಗಳನ್ನು ಈ ಹೆಲ್ತ್ ಡ್ರಿಂಕ್ ಕ್ಯಾಟಗರಿಯಿಂದ ತೆಗೆದುಹಾಕಿ ಅಂತ ಸಚಿವಾಲಯ ಹೇಳಿದೆ. ಏಷ್ಯಾದಲ್ಲಿ ವಾಸ ಮಾಡೋಕೆ ಯೋಗ್ಯವಾಗಿರೋ ದೇಶಗಳ ಪೈಕಿ ನೆರೆಯ ಪಾಕಿಸ್ತಾನ ಅತ್ಯಂತ ದುಬಾರಿ ದೇಶ ಅನ್ನೋ ರಿಪೋರ್ಟ್ ಬಂದಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಈ ರಿಪೋರ್ಟ್ ರಿಲೀಸ್ ಮಾಡಿದೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಪಾಕಿಸ್ತಾನ ಅಂತ. ಹೆಂಗೆ ಭಾರಿ ಶ್ರೀಮಂತರ? ಹಾಗಲ್ಲ. ಪಾಕಿಸ್ತಾನದ ಜನ ಸದ್ಯ 25% ಹಣದುಬ್ಬರದೊಂದಿಗೆ ಜೀವನ ಮಾಡ್ತಿದ್ದಾರೆ. ಈ ಪ್ರದೇಶದಲ್ಲಿನ 46 ದೇಶಗಳ ಪೈಕಿ ಅತಿ ಹೆಚ್ಚು ಹಣದುಬ್ಬರ, ಬೆಲೆ ಏರಿಕೆ ಇಲ್ಲಿದೆ. ಅಲ್ಲದೆ ಪಾಕ್ ಎಕಾನಮಿಯ ಬೆಳವಣಿಗೆ ದರ ಸುಮಾರು 1.9% ಅಷ್ಟೇ ಇರುತ್ತೆ. ಈ ಪ್ರದೇಶದಲ್ಲಿ ಇದು 4ನೇ ಅತಿ ಕಡಿಮೆ ಬೆಳವಣಿಗೆ ದರ ಇರೋ ಎಕಾನಮಿ. ಆ ಮೂಲಕ ಆರ್ಥಿಕತೆ ಲೆಕ್ಕದಲ್ಲಿ ಮಯನ್ಮಾರ್, ಅಜರ್ಬೈಜಾನ್ ಹಾಗೂ ನೌರುಗಳ ನಂತರದ ಸ್ಥಾನಕ್ಕೆ ಪಾಕಿಸ್ತಾನ ಬಂದು ಕೂತ್ಕೊಂಡಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನ ಈಗ ಬರೋಬ್ಬರಿ 22% ಬಡ್ಡಿ ಹಾಕ್ತಾ ಇದೆ. ಎಷ್ಟಾದರೂ ಪಾಕಿಸ್ತಾನ ಹಣದುಬ್ಬರವನ್ನು 21% ಇಳಿಸೋ ಟಾರ್ಗೆಟ್ ಅನ್ನ ಕೂಡ ಮಿಸ್ ಮಾಡಿಕೊಳ್ಳುತ್ತೆ ಅಂತ ADB ಹೇಳಿದೆ. ಅಲ್ಲದೆ ಹೊರಗಿನಿಂದ ಸಿಗೋ ಸಾಲಗಳು ಹಾಗೂ ಈಗ ಆಲ್ರೆಡಿ ಇರೋ ಸಾಲಗಳಿಂದ ಪಾಕಿಸ್ತಾನ ತುಂಬಾ ದೊಡ್ಡ ಗಂಭೀರ ಸಮಸ್ಯೆಯನ್ನ ಫೇಸ್ ಮಾಡ್ತಿದೆ ಅಂತ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ತನ್ನ ಈ ರಿಪೋರ್ಟ್ ನಲ್ಲಿ ವಾರ್ನ್ ಮಾಡಿದೆ. ಅಮೆಜಾನ್ ಸಂಸ್ಥಾಪಕ ಜೆಫ್ ಬೆಜೋಸ್ರ ಬ್ಲೂ ಆರಿಜಿನ್ ಏರೋಸ್ಪೇಸ್ ಕಂಪನಿಯ ನ್ಯೂ ಶೆಫರ್ಡ್ 25 ಅಥವಾ NS-25 ಮಿಷನ್ ಮೂಲಕ ಇದೀಗ ಭಾರತೀಯರೊಬ್ಬರು ಸ್ಪೇಸ್ ಟೂರ್ ಮಾಡ್ತಾರೆ. ಪೈಲಟ್ ಆಗಿ ಕೆಲಸ ಮಾಡ್ತಿರೋ ಆಂಧ್ರ ಪ್ರದೇಶದ ಗೋಪಿ ತೋಟಕೂರ ಅನ್ನೋರು 5 ಸ್ಪೇಸ್ ಟೂರಿಸ್ಟ್ಗಳೊಂದಿಗೆ ಬಾಹ್ಯಾಕಾಶಕ್ಕೆ ಪ್ರಯಾಣ ಮಾಡ್ತಾರೆ.
ಈ ಮೂಲಕ ಒಬ್ಬ ಟೂರಿಸ್ಟ್ ಆಗಿ ಬಾಹ್ಯಾಕಾಶಕ್ಕೆ ಹಾರೋ ಮೊದಲ ಭಾರತೀಯ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಇದಾದಾಗ ಈ ಸ್ಪೇಸ್ ಟೂರಿಸಂ ಕೈಗೊಳ್ಳೋ ಸ್ಪೇಸ್ ಫ್ಲೈಟ್ ಯಾವಾಗ ಲಾಂಚ್ ಆಗುತ್ತೆ ಅನ್ನೋದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕಾಗಿದೆ. ಡೇಟ್ಸ್ ಬ್ಲೂ ಒರಿಜಿನ್ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಬಾಹ್ಯಾಕಾಶಕ್ಕೆ ಸ್ಪೇಸ್ಗೆ ಪ್ರಯಾಣ ಮಾಡಿದ ಮೊದಲ ಭಾರತೀಯ. ಇವರು ಏರ್ಫೋರ್ಸ್ ನ ಪೈಲಟ್ ಆಗಿದ್ರು. ರಷ್ಯಾದ ನೌಕೆಯಲ್ಲಿ ಇವರು ಸ್ಪೇಸ್ಗೆ ಹೋಗಿ ಬಂದಿದ್ರು. ಆದ್ರೆ ಈಗ ಗೋಪಿ ತೊಟಕೂರ ಟೂರಿಸ್ಟ್ ಆಗಿ ಬಾಹ್ಯಾಕಾಶದ ಕಡೆಗೆ ಹಾರೋಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ. ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.